ಫ್ರೆಂಡ್ಸ್, ಈಗ ನಮ್ಮ ಕೊಬ್ಲಾಲಲ್ಲಿ ಇದ್ದೀವಿ, ಕರ್ನಾಟಕ ಸ್ಟೇಟಲ್ಲಿ. ಭಾಷಾಬಾಯಿ ಜಾಸ್ತಿ ಸ್ಕೂಲ್ಸ್ ಮತ್ತು ಆನ್ರೋಡ್ ಸ್ಕೂಲ್ಸ್ ತಗೊಂಡಿದ್ದಾರೆ. ನಾವು ಇಲ್ಲಿ ಬಂದು ಅವ್ರಿಗೆ ಟ್ರೈನಿಂಗ್ ಯಾವ ಥರ ಯೂಸ್ ಮಾಡಬೇಕು, ಅಶೋಕ್ ಲೇಲ್ಯಾಂಡ್, ಟೀಚರ್, ಭಾರತ್ ಈ ಥರ ಗಾಡಿಗಳಲ್ಲಿ ಏನು ಬೇಸಿಕ್ ಟ್ರೈನಿಂಗ್ ಕೊಡಬೇಕು ಅದೆಲ್ಲ ಕೊಡ್ತಿದ್ದೀವಿ. ಕೆಲವರೆಗೂ OBD ಸಾಕೆಟಲ್ಲಿ ಯಾವ ಥರ ಕಮ್ಯುನಿಕೇಶನ್ ಮಾಡಬೇಕಂತ ಸ್ಟಾರ್ಟಿಂಗ್ ಇಶ್ಯೂಲ್ಲಿ ಜಾಸ್ತಿ ಉಂಟು. ಸೊ ಅದೆಲ್ಲ ಹೆಂಗೆ ಕನೆಕ್ಟ್ ಮಾಡಬೇಕು ಏನೇ ಅಂತ ಅವ್ರಿಗೆ ಹೇಳಿದ್ದೀವಿ. ನಮ್ಮ ಸಪೋರ್ಟ್ ಹೆಂಗಿದೆ, ನಮ್ಮ ಇದು ಹೆಂಗಿದೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸರ್ ಹೇಳಿ ಸರ್, ಏನು ಹೆಂಗಿದೆ? ತುಂಬ ಚೆನ್ನಾಗಿದೆ ಸರ್. ಈ ಕಂಪ್ನಿಯಿಂದ ತೊಗೊಂಡು ಎಲ್ಲ ಗಾಡಿ ಚೆಕ್ ಮಾಡಿ ನೋಡಿದ್ವಿ. ಎಲ್ಲ ಆಲ್ರೌಂಡ್ ಗಾಡಿಗೆ ಬರುತ್ತೆ, ಎಲ್ಲ ಗಾಡಿಗೂ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಲ್ಲ ಪಾರ್ಟ್ ಕೋಡ್ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆ, ಚೆನ್ನಾಗಿದೆ ಸರ್. ನೀವು ಎಲ್ಲ ಓಕೆ ಇದೆ, ಯೂಸ್ ಮಾಡೋಕ್ಕೇನೋ ಚೆನ್ನಾಗಿದೆ. ಸಪೋರ್ಟ್ ಇದ್ರೂ ನಡೀತೈತೆ, ಯೂಸ್ ಮಾಡಬಹುದು. ಎಜುಕೇಷನ್ ಅಂತ ಏನಿಲ್ಲ, ಚೆನ್ನಾಗಿದೆ ಸರ್. ಮಲ್ಲೇಶ್ ಸರ್, ನೀವು ಆಲ್ರೆಡಿ ಮಲ್ಲೇಶ್ ಸರ್ ಬಂದು ನಮ್ಮ ಹಳೆ ಕಸ್ಟಮರ್ ರೈಡ್ ಅಂತ ಯೂಸ್ ಮಾಡಿದ್ದಾರೆ ಟೂಲು. ಸರ್ ಅವರು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ. ಸರಿ, ಚೆನ್ನಾಗಿದೆ. ನಮಗೆಲ್ಲ ಯಾವ ಗಾಡಿಗೆಲ್ಲ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಯಾವುದೇ ಕೆಲಸ ಗಾಡಿಗೆ ವಾಪಸ್ ಕಳಿಸಲ್ಲ, ಅದಕ್ಕೊಂದು ಗಾಡಿ ಕೆಲಸ ಮಾಡಿ ಕಳಿಸ್ತೀವಿ. ಅಷ್ಟು ಇಂಪ್ರೂವ್ ಆಗಿದೆ ಮಲ್ಲೇಶ್ ಅವರು ಎಲ್ಲ ಹೇಳಿದ್ಮೇಲೆ ಅವರು ಈ ಥರ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ಮೇಲೆ ನಾವು ಅದನ್ನು ತರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್.